ನೀವು ಎಂದಾದರೂ ಮನಿ ಲಾಂಡರಿಂಗ್ ಮಾಡಿದ್ದೀರಾ? ಸರಿ, ಇದು ಬಹಳ ವಿನೋದ ಮತ್ತು ಸರಳವಾಗಿದೆ. ಒಂದು ದಿನ ನೀವು ಅಂತಹ ಕಾನೂನು ಚಟುವಟಿಕೆಗಳಿಂದ ತುಂಬಿದ ಬ್ರೀಫ್ಕೇಸ್ನೊಂದಿಗೆ ನನ್ನ ಬಳಿಗೆ ಬಂದಿದ್ದೀರಿ ಎಂದು ಹೇಳೋಣ. ಈಗ ನೀವು ಈ ಹಣವನ್ನು ಬ್ಯಾಂಕ್ಗೆ ಠೇವಣಿ ಮಾಡಿದರೆ ಅದು ಎಲ್ಲಿಂದ ಬಂತು ಎಂಬ ಪ್ರಶ್ನೆಗಳನ್ನು ಅವರು ಕೇಳಲು ಪ್ರಾರಂಭಿಸುತ್ತಾರೆ. ಮತ್ತು ಈ ಕೆಂಪು ಧ್ವಜಗಳು ನಿರ್ದಿಷ್ಟ ಯಾರಾದರೂ ಭಾಗಿಯಾಗಬಹುದು. ಅದು ಕೆಟ್ಟದಾಗಿ ಧ್ವನಿಸುತ್ತದೆ. ಈಗ ನಾವು ಈ ಎಲ್ಲಾ ಹಣವನ್ನು ಈ ಚಟುವಟಿಕೆಗಳಿಂದ ಪಡೆದುಕೊಂಡಿದ್ದೇವೆ ಎಂದು ಜೊತೆಗೆ ಹೇಳಲು ಸಾಧ್ಯವಿಲ್ಲದ ಕಾರಣ ಬೇಕರಿಯಂತಹ ಕಾನೂನು ವ್ಯವಹಾರದಿಂದ ಆದಾಯ ಬಂದಿದೆ ಎಂದು ನಾವು ಅವರಿಗೆ ಹೇಳುತ್ತೇವೆ. ಆದರೆ ನನ್ನ ಬಳಿ ಬೇಕರಿ ಇಲ್ಲ. ಅದಕ್ಕಾಗಿಯೇ ನಾವು ಒಂದನ್ನು ರಚಿಸಬೇಕು ಮತ್ತು ಅದನ್ನು ಕಾನೂನುಬದ್ಧವಾಗಿ ಕಾಣುವಂತೆ ಮಾಡಬೇಕು. ಖಾಲಿ ಅಂಗಡಿಯನ್ನು ಖರೀದಿಸಿ, ಸಿಬ್ಬಂದಿಯನ್ನು ನೇಮಿಸಿ ಮತ್ತು ನಿಜವಾದ ಗ್ರಾಹಕರಿಗೆ ಸೇವೆ ಸಲ್ಲಿಸಿ. ನೆನಪಿಡಿ, ಇದು ಅಸಲಿ ಎಂದು ನೀವು ಹೆಚ್ಚು ಪುರಾವೆಗಳನ್ನು ಹೊಂದಿದ್ದೀರಿ. ನೀವು ಸಿಕ್ಕಿ ಹಾಕಿಕೊಳ್ಳದಿರುವ ಉತ್ತಮ ಅವಕಾಶಗಳನ್ನು ಹೊಂದಿರುತ್ತೀರಿ. ಅದರ ನಂತರ ಏನಾಗುತ್ತದೆ? ಸರಿ, ಈಗ ನಾವು ನಮಗೆ ಶುದ್ಧ ಹಣವನ್ನು ನೀಡುವ ಅಸಲಿ ವ್ಯಾಪಾರವನ್ನು ನಿರ್ಮಿಸಿದ್ದೇವೆ. ನಾವು ಏನು ಮಾಡಲಿದ್ದೇವೆ ಎಂದರೆ, ನಮಗೆ ಕೊಳಕು ಹಣವನ್ನು ನೀಡುವ ನಮ್ಮ ಕಾನೂನು ವ್ಯವಹಾರವಲ್ಲ ಮತ್ತು ಎರಡು ಆದಾಯಗಳನ್ನು ಒಟ್ಟಿಗೆ ಮಿಶ್ರಣ ಮಾಡುವುದು. ಅವುಗಳನ್ನು ಮಿಶ್ರಣ ಮಾಡುವ ಮೂಲಕ ನಿಮ್ಮ ಅರ್ಥವೇನು? ನಾವು ಬೇಕರಿಯಿಂದ $10 ಮತ್ತು ಕಾನೂನುಬದ್ಧವಲ್ಲದ ಚಟುವಟಿಕೆಗಳಿಂದ $20 ಪಡೆದರೆ ನಮ್ಮ ಬೇಕರಿಯು $10 ಬದಲಿಗೆ $30 ಮಾಡಿದೆ ಎಂದು ನಾವು ಬ್ಯಾಂಕ್ ಮತ್ತು ಸರ್ಕಾರಕ್ಕೆ ಹೇಳಲಿದ್ದೇವೆ. ಅದು ಅಕ್ರಮ ಅಲ್ಲವೇ? ಅದು ಯಾವಾಗ ನಮ್ಮನ್ನು ನಿಲ್ಲಿಸಿದೆ? ಈಗ ಸರ್ಕಾರವು ಬೇಕರಿಯಿಂದ ಸಂಪೂರ್ಣ 30 ಬಂದಿದೆ ಎಂದು ಭಾವಿಸುತ್ತದೆ. ಅಂದರೆ ಯಾವುದೇ ಕೆಂಪು ಧ್ವಜಗಳನ್ನು ಎತ್ತದೆ ನಮಗೆ ಇಷ್ಟವಾದ ಹಣವನ್ನು ನಾವು ಠೇವಣಿ ಮಾಡಬಹುದು. ಮನೆಯಲ್ಲಿ ಇದನ್ನು ಪ್ರಯತ್ನಿಸಬೇಡಿ.